Hello everyone, welcome to our channel Lovable Lishu Media and ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಲಿಶಾನ್ ಬಗ್ಗೆ ವಿಡಿಯೋ ಹಾಕ್ತಾಯಿದ್ದೀನಿ. ಯಾಕಂದರೆ ಬರೀ ಪ್ರೆಗ್ನೆನ್ಸಿ ಟಿಪ್ಸ್ ಅಂತ ಹೇಳ್ಕೊಂಡು 2-3 ವಿಡಿಯೋ ಕಂಟಿನ್ಯೂಸ್ ಆಗಿ ಅದನ್ನೇ ಹಾಕಿದ್ದೆ. ಸೊ ಬೇಡ, ಅದು ಸ್ವಲ್ಪ ಸ್ಟಾಪ್ ಮಾಡಿ, ಅದನ್ನೇ ಸ್ಟಾಪ್ ಮಾಡಿನೇ ಸ್ವಲ್ಪ ಬ್ರೇಕ್ ಕೊಟ್ಟು ಲಿಶಾಂತದ್ದು ವಿಡಿಯೋ ಹಾಕೋಣ ಅಂಥೇಳಿ. ರೀಸೆಂಟ್ದಾಗಿ ಯಾವುದೂ ವಿಡಿಯೋ ಇರಲಿಲ್ಲ. ಲಾಸ್ಟ್ ಮಂತು ಇದಕ್ಕೆ ಹೋಗಿದ್ವು, ಸ್ನೋ ಪಾರ್ಕ್ಗೆ. ಸೊ ಅಲ್ಲಿದ್ದ ಒಂದು ಸಣ್ಣ ವೀಡಿಯೋ ಹೋಯಿತು, ಅದನ್ನು ಇಟ್ಕೊಂಡು ವ್ಲಾಗ್ ರೀತಿ ಮಾಡೋಣ ಅಂಥೇಳಿ ಇದನ್ನು ಹಾಕ್ತಾಯಿದ್ದೀನಿ. ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಇದರಲ್ಲೂ ಸಣ್ಣ ಪುಟ್ಟ ಟಿಪ್ಸ್ ಕೂಡ ಮಕ್ಕಳಿಗೆ ಯೂಸ್ ಆಗೋವಂಥದ್ದು ಕೊಡ್ತೀನಿ. ಸೊ ಮುಂದೆ ಹೇಳ್ತಾ ಹೋಗ್ತೀನಿ. ಎಲ್ಲರೂ ಯಾರು ದಯವಿಟ್ಟು ಸ್ಕಿಪ್ ಮಾಡ್ತಾನೆ, ಮಿಸ್ ಮಾಡ್ಕೊಳ್ತೇನೆ, ನೋಡ್ತಾ ಹೋಗಿ, ನಿಮ್ಗೆ ಇಷ್ಟ ಆಗುತ್ತೆ. ಮತ್ತೇನಪ್ಪ ಅಂದರೆ, ನಾವು ಅಲ್ಲಿ ಸ್ನೋ ಪಾರ್ಕ್ಗೆ ಆಲ್ರೆಡಿ ಹೋಗಿದ್ದು ಲೇಟ್ ಮಾಡ್ಕೊಂಡು ಹೋದ್ವು. ಎಲ್ಲರೂ ಆಲ್ರೆಡಿ ಎಂಟ್ರಿನೂ ತೊಗೊಂಬಿಟ್ಟಿದ್ರು. ಎಂಟ್ರಿ ತೊಗೊಂಡು ಒಂದು 15 ಮಿನಿಟ್ಸ್ ಆಗಿತ್ತು. ನಾವು ಟಿಕೆಟ್ ತೊಗೊಂಡು ಅಲ್ಲಿಂದ ಹೋಗಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಶೂ ಎಲ್ಲ ವೇರ್ ಮಾಡಿ ಹೋಗೋದಕ್ಕೆ ಇನ್ನೂ ಒಂದು 1/4 ಗಂಟೆ 20 ನಿಮಿಷ ಆಗೋಯ್ತು. ಯಾಕಂದರೆ ಇವನು ಸ್ವಲ್ಪ ಹಠ ಮಾಡೋದು ಜಾಸ್ತಿ. ಯಾರ ಹತ್ರನೂ ಬಟ್ಟೆ ಹಾಕ್ಸ್ಕೊಳ್ಳೋದು ಅಥವಾ ಶೂ ಹಾಕ್ಸ್ಕೊಳ್ಳೋದು ಯಾವುದನ್ನು ಏನು ಬೇರೆಯವರಿಂದ ಮಾಡಿಸ್ಕೊಳ್ಳಲ್ಲ. ಎಲ್ಲದಕ್ಕೂ ನಾನೇ ಆಗಬೇಕು. ಸೊ ಹಂಗಾಗಿ ಅವನಿಗೆ ರೆಡಿ ಮಾಡಿ ಮತ್ತು ನಾವು ರೆಡಿ ಮಾಡಿಕೊಂಡು ಅಲ್ಲಿ ಗ್ಲೌಸು ಶೂ ಎಲ್ಲ ಅವನಿಗೆ ಸರಿಯಾಗಿ ಸೈಜ್ ಸಿಗ್ತಾ ಇರಲಿಲ್ಲ. ಸೊ ಮತ್ತು ಅದನ್ನೆಲ್ಲ ಹಾಕ್ಕೊಂಡು ನಾವು ಎಂಟ್ರಿ ತೊಗೊಂಡಿದ್ದೆ ಲೇಟ್ ಆಗೋಯ್ತು ಒಳಗಡೆಗೆ. ಸೊ 1/2 ಅವರ್ ಲೇಟಾಗಿ ಒಳಗಡೆ ಹೋದ್ವು. ಮತ್ತು ಏನಂದರೆ ಅಲ್ಲಿ ನನಗೆ ಇದ್ದಿದ್ದು ಏನು ಸ್ವಲ್ಪ ಟೆನ್ಷನ್ ಅಂದರೆ, ಅವನು ನಿಜವಾಗ್ಲೂ ರೆಡಿ ಆಗಿಬಿಟ್ಟು ಬರ್ತಾನೆ ಅಂಥೇಳಿ. ಅಟ್ಲೀಸ್ಟ್ ಮನೇಲಿ ಬೇಕಂದರೆ ಹೇಳ್ದಂಗೆ ಕೇಳ್ತಾನೆ. ಹೊರಗಡೆ ಅಂತ ಅವನು ಬೇಡ ಅಂತ ಹೇಳಿದ್ರೆ ಬೇಡ, ಅದೇ ರೀತಿ ಅವನು ಆಟ ಮಾಡೋದು ಜಾಸ್ತಿ. ಬಟ್ ನನಗೆ ಆಶ್ಚರ್ಯ ಆಯಿತು. ರೆಡಿ ಮಾಡಿದ ತಕ್ಷಣ ಅವನಿಗೆ ಖುಷಿ ಆಯಿತು, ಏನೋ ಒಂಥರ ಫೀಲ್ ಸ್ಟಾರ್ಟ್ ಆಯಿತು, ಏನೋ ಗೊತ್ತಿಲ್ಲ ನನಗೆ. ಗ್ಲೌಸ್ ಎಲ್ಲ ಹಾಕೊಂಡ ತಕ್ಷಣ ಬೇಬಿ ಶಾರ್ಕ್ದು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಅವನೇನೋ ಹಾಡೆಲ್ಲ ಹೇಳ್ಕೊಂಡು ಸ್ಟೆಪ್ಸ್ ಆಗ್ತಾಯಿದ್ದ. ಸೊ ಪರವಾಗಿಲ್ಲಪ್ಪ, ಆರಾಮಾಗಿದ್ದಾನೆ. ಸೊ ಸದ್ಯಕ್ಕೆ ಬಚಾವು. ನೋಡೋಣ ಒಳಗಡೆ ಹೆಂಗಿರುತ್ತೆ ಎಂಟ್ರಿ ತೊಗೊಂಡ್ಮೇಲೆ ಅಂತ ಸ್ವಲ್ಪ ಧೈರ್ಯ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಒಳಗಡೆ ಹೋದ್ವು. ಬಟ್ ಒಳಗಡೆ ಹೋದ ತಕ್ಷಣ ಏನಾಯಿತು, ಆಲ್ರೆಡಿ ಸ್ಟಾರ್ಟ್ ಆಗಿರೋ ಕಾರಣ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ರು. ಅಲ್ಲೆಲ್ಲ ಫುಲ್ಲು ಲೈಟಿಂಗ್ಸು, ಜನ, ಅದೊಂಥರ ಕ್ರೌಡ್ ನೋಡಿ ಅವ್ನಿಗೆ ಏನಂತಲೇ ಅರ್ಥ ಆಗಲಿಲ್ಲ. ಸೊ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಮತ್ತು ನಮಗೂ ಅಷ್ಟು ಕಂಫರ್ಟಬಲಾಗಿ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಮತ್ತು ಅವನನ್ನು ಎತ್ಕೊಂಡು ನಡ್ಕೊಂಡು ಸ್ವಲ್ಪ ದೂರ ಮುಂದೆ ಹೋದ್ವು. ಸೊ ಅವ್ನಿಗೆ ಈಗ ಇಮಿಡಿಯೇಟಾಗಿ ಇಳಿಸಿದ್ರು ಅವನು ಆಟ ಆಡೋ ಸ್ಟೇಜಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಏನು ಮಾಡಿದ್ವು, ಅಲ್ಲಿ ಸ್ವಲ್ಪ ಕಾಫಿ ಶಾಪ್ ಅಂತ ಏನು ಹೇಳಿ ಸ್ವಲ್ಪ ಸೈಡಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಅವನ್ನ ಕೂರಿಸಿ ಸಮಾಧಾನ ಮಾಡೋಣ, ಸ್ವಲ್ಪ ಕಂಫರ್ಟಬಲ್ ಆದಮೇಲಿಂದ ಆಟ ಆಡೋಕ್ಕೆ ಬಿಡೋಣ ಅಂಥೇಳಿ ಅಲ್ಲಿ ಕರ್ಕೊಂಡು ಹೋದ್ವು. ಬಟ್ ಅಲ್ಲಿ ಹೋದ್ಮೇಲೆ ಏನಪ್ಪ ಆಗಿದ್ದಂದರೆ, ಅವ್ನು ಆ್ಯಕ್ಚುಲಿ ಹೋಗಿ ಅವ್ನು ಅಡ್ಜಸ್ಟ್ ಆಗ್ತಾ ಹೋದ. ನನಗೇನು ಅಡ್ಜಸ್ಟ್ ಆಗೋಕ್ಕೆ ಸಾಧ್ಯ ಆಗಲಿಲ್ಲ. ಏನು ರೀಸನ್ ಏನಂತ ಗೊತ್ತಿಲ್ಲ, ನನಗೆ ತುಂಬ ಕೋಲ್ಡ್ ಫೀಲ್ ಸ್ಟಾರ್ಟ್ ಆಗೋಯ್ತು. ಯಾವ ರೀತಿ ಅಂದರೆ, ನನಗೆ ಉಸಿರಾಡೋಕ್ಕಾಗ್ತಾಯಿಲ್ಲ, ಒಂಥರ ಏನೋ ಸಫಕೇಷನ್ ಅಂತ ಹೇಳ್ತಾರಲ್ಲ, ಆ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು. ಅದು ಗ್ಲೌಸ್ ಅಲ್ಲ, ಅದು ತಲೆಗೆ ಹಾಕ್ಕೊಂಡಿರೋ ಟೋಪಿ, ಅದು ಕಟ್ಟಿರೋದೆಲ್ಲ ಬಿಚ್ಚಿದೆ ನಾನು ಹಂಗೂ. ಫುಲ್ ನನಗೇನೋ ಗಾಳಿನೇ ಆಡ್ತಾಯಿಲ್ಲ, ನನಗೆ ಉಸಿರಾಡೋಕ್ಕೆ ಆಗ್ತಾಯಿಲ್ಲ, ಆ ರೀತಿ ಪ್ರಾಬ್ಲಮ್. ಅಯ್ಯೋ ನನಗೆ ಈ ಥರ ಆಗ್ತಿದೆ, ಇನ್ನು ಇವ್ನಿಗೆ ಏನು ಆಗ್ತಿದೆಯೋ ಏನೋ, ಇವನೇನು ಹಿಂಗೆ ಸುಮ್ಮನೆ ಇದ್ದಾನಲ್ಲ, ಹೋಗ್ಬಿಡೋಣವಾ ಅನ್ನೋ ಥರ ಸ್ಟಾರ್ಟ್ ಆಗೋಯ್ತು ನನಗೆ ತಲೆಯಲ್ಲಿ. ಅಲ್ಲೋ ಏನಕ್ಕೆ ಹೋಗಿದ್ದೀವಿ ಅನ್ನೋದೇ ಮರ್ತೋಗ್ಬಿಟ್ಟೆ ಆ್ಯಕ್ಚುಲಿ ನಾನು. ಬಟ್ ಹಂಗೂ ಈಗ ಬಂದುಬಿಟ್ಟಿದ್ವಲ್ಲ, ನೋಡೋಣ ಅವನೇನು ಆಲ್ರೆಡಿ ಟೈಮ್ ಆಗಿದೆ ಅಂತೇಳಿ ಆದಷ್ಟು ವೀಡಿಯೋ ಫೋಟೋ ತೆಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಅಲ್ಲಿ ಹೆಂಗೆ ಅಂದರೆ, ಈ ಕಡೆ ವೀಡಿಯೋನು ತೊಗೋಬೇಕು, ಈ ಕಡೆ ಅವನು ಎತ್ಕೋಬೇಕು, ನನಗೂ ಆಗ್ತಾ ಇರಲಿಲ್ಲ. ಸೊ ಹಿಂಗಾಗಿ ನಾವು ಯಾವ ಗೇಮ್ಸು ಆಟ ಆಡಲಿಲ್ಲ, ಅಲ್ಲೇನೂ ಎಂಜಾಯ್ ಮಾಡಲಿಲ್ಲ. ಸುಮ್ಮನೆ ಅಲ್ಲಿ ಹೋಗಿದ್ವು, ಫೋಟೋಸ್ ತೊಗೊಂಡ್ವು, ಸುಮ್ಮನೆ ಅವನಿಗೆ ಪ್ಲೇಸ್ನ ತೋರಿಸ್ಕೊಂಡು ವಾಪಸ್ ಬಂದಂಗೆ ಆಯಿತು ಅಷ್ಟೇ. ಬಟ್ ಅವನು ಅಂದ್ಕೊಂಡಿರಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವನಿಗೆ ಇದು ಇಷ್ಟ ಆಗುತ್ತೆ ಅಂತೇಳಿ. ಬಟ್ ಅವ್ನಿಗೆ ಇಷ್ಟ ಆಯಿತು, ಚೆನ್ನಾಗೆಲ್ಲ ಆಟ ಆಡ್ದ. ಬಟ್ ಹೋಗ್ತಾ ಹೆಂಗಾಗ್ತು, ನಮಗೆ ತುಂಬ ಕೋಲ್ಡ್ ಸ್ಟಾರ್ಟ್ ಆಯಿತು. ಆಗಲಿಲ್ಲ ನಮಗೆ ಅಷ್ಟು ಕೋಲ್ಡಲ್ಲಿ ಇರೋಕ್ಕೆ, ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಯಿತು. ಮತ್ತು ಅವನಿಗೆ ಫೇಸ್ ಎಲ್ಲ ಸ್ವಲ್ಪ ಚೇಂಜಸ್ ಆಯ್ತಾ ಬಂತು. ಅಂದರೆ ಅವನಿದ್ದಿದ್ದು ವೈಟ್ಗಿದ್ದಿದ್ದು ಕಲರೆಲ್ಲ ಸ್ವಲ್ಪ ಬೇರೆ ರೀತಿ ಕಲರೆಲ್ಲ ಚೇಂಜ್ ಆಯ್ತಾ ಹೋಯಿತು, ರೆಡ್ಡಿಶ್ ಥರ ಆಗೋದ. ಸೊ ಯಾಕೋ ತುಂಬ ಕೋಲ್ಡ್ ಆಗ್ತಿದ್ದೆ ಅವನಿಗೆ, ಇನ್ನು ಬೇಡ ಇದ್ರ ಮೇಲೆ ಇರೋದು ಅಂತೇಳಿ ಬಂದ್ಬಿಟ್ವು ಇಮಿಡಿಯೇಟಾಗಿ. ಇನ್ನು ಆ್ಯಕ್ಚುಲಿ 10 ಮಿನಿಟ್ಸ್ ಇತ್ತು. ಸೊ ಓವರಾಲ್ ನಾವು ಒಂದು 20 ಮಿನಿಟ್ಸ್ ಇದ್ವು ಅನ್ಸುತ್ತೆ ಅಷ್ಟೇ, ಅದ್ರ ಮೇಲೆ ಇರಲಿಲ್ಲ. ಸೊ ಹೊರಗಡೆ ಬಂದು ಸ್ವಲ್ಪ ಆರಾಮ ಅನ್ನಿಸ್ತು, ಅಲ್ಲಿಂದ ಹೊರಟ್ವು. ಸೊ ಅಲ್ಲಿ ಎದುರುಗಡೆ ಬರ್ತಾನೆ, ಅಲ್ಲಿ ಎದುರುಗಡೆನೆಲ್ಲ ಡಾಲ್ ಎಲ್ಲ ಹಾಕ್ಬಿಟ್ಟಿದ್ರು. ಸೊ ಅಲ್ಲೊಂದು ಡಾಲ್ ಕೂಡ ತೆಗೆಸ್ಕೊಂಡ, ಫುಲ್ ಖುಷಿಪಟ್ಟ ಒಟ್ಟಿನಲ್ಲಿ ಹೋಗಿದ್ದಕ್ಕೆ. ಸೊ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಬಟ್ ಏನಂದರೆ, ಅಷ್ಟು ಸಣ್ಣ ಮಕ್ಕಳನ್ನ ಬೇಡ ಅಂತ ಅನ್ನಿಸ್ತು ಲಾಸ್ಟ್ ಮೂಮೆಂಟಲ್ಲಿ ಕರ್ಕೊಂಡು ಹೋಗೋದು. ಯಾಕಂದರೆ ಅವ್ರಿಗೆ ಏನು ಆಗ್ತಾಯಿದೆ ಫೀಲ್ ಅನ್ನೋದನ್ನು ನಮಗೆ ಹೇಳ್ಕೊಳ್ಳೋಷ್ಟು ಅವ್ರಿಗಿನ್ನ ಬುದ್ಧಿ ಬಂದಿರಲ್ಲ.
ಸೊ ಹಾಗಾಗಿ ಅವರು ಕಂಫರ್ಟಬಲಾಗಿ ಫೀಲ್ ಮಾಡೋವಂಥ ಟೈಮ್ ಬಂದಾಗ ಅವರೇ ಆಟ ಆಡ್ಕೊಂಡು ಓಡಾಡಿಕೊಂಡು ಎಂಜಾಯ್ ಮಾಡೋ ಥರ ಏಜ್ ಆದಾಗ ಕರ್ಕೊಂಡು ಹೋದರೆ ಒಳ್ಳೆಯದು. ಸೊ ಇಲ್ಲ ಅಂದರೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವ್ನ ಮನೆಗೆ ಬಂದಮೇಲೆ ನಾವು 2 ಡೇಸ್ ಒಂದು ರೆಡ್ಡಿಶ್ ಆಗಿತ್ತು ಫೇಸು. ಸೊ ಹಾಗಾಗಿ ಅಷ್ಟು ಸಣ್ಣ ಮಕ್ಕಳಿಗೆ ಬೇಡ ಅನ್ನಿಸ್ತು. ಇದು ನಂದೊಂದು ಸಣ್ಣ ಅಡ್ವೈಸು. ಸೊ ನೀವು ಯಾರು ಹೋಗೋಕ್ಕೆ ಮುಂಚೆ ಯೋಚನೆ ಮಾಡೋಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ಯಾರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಎಲ್ರಿಗೂ.